ಹಾಯ್ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ ಹೊಸದಾಗಿ ಓಪನ್ ಮಾಡಿದ್ದೆ. ನನಗೆ ಅದಷ್ಟು ಏನು ನಂಬಿಕೆ ಇರಲಿಲ್ಲ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ. 4 ತಿಂಗಳಾಗಿತ್ತು. ಆದರೆ ನಿನ್ನೆ 3 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅದರಿಂದ ತುಂಬ ಖುಷಿಯಾಗಿ ಇವತ್ತೊಂದು ವಿಡಿಯೋ ಮಾಡ್ತಿದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ. ಇವತ್ತು ನಾನು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟ್ಗೆ ಕುಕ್ಕರಲ್ಲಿ ಶಾವಿಗೆ ಹಾಕ್ಕೊಂಡು ಶಾವಿಗೆ ಹುರ್ಕೊಳ್ತಾ ಇದ್ದೀನಿ. ಕುದಿಬೇಕು ಚೆನ್ನಾಗಿದ್ದೀನಿ, ಕೆಂಪಗಾಗಿ ಹುರಿಸ್ಬಿಟ್ಟು. ಶಾವಿಗೆ ಪಾಯಸ ಮಾಡೋಣ ಅಂತ ಶಾವಿಗೆನ ತುಪ್ಪದಲ್ಲಿ ಹುರಿದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸಿದರೆ ಸ್ವಲ್ಪ ಅದು ಸ್ಟಿಕ್ಕಿ ಆಗಲ್ಲ, ಚೆನ್ನಾಗಿ ಉದಿದ್ರೆ ಬರುತ್ತೆ. ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದು, ನನಗೆ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ. ಮಾಡಿದ್ದೀನಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ಗೆ ಈ ವಿಡಿಯೋ ಮಾಡಿಬಿಟ್ಟೆ ನಮ್ಮ ಮನೇಲಿ ಫೋನ್ ಮಾಡಿದರೆ ಕಟ್ ಆಗಿಬಿಟ್ಟು ಗೊತ್ತಾಗ್ತಿಲ್ಲ ನನಗೆ ಹೆಂಗದು ಸೆಟ್ ಮಾಡಬೇಕು ಅಂತ. ಶಾವಿಗೆನ ಹುರ್ಕೊಂಬಿಟ್ಟಿದ್ದೀನಿ. ಹುರ್ಕೊಂಬಿಟ್ಟು ನೀರಲ್ಲಿ ಬೇಯಿಸಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಸಪ್ರೇಟಾಗಿ ಉದಿದ್ರಾಗ ಇರುತ್ತೆ ಶಾವಿಗೆ. ಈಗ ದ್ರಾಕ್ಷಿ ಗೋಡಂಬಿ ಬೇಕಲ್ವಾ, ಸ್ವಲ್ಪ ತುಪ್ಪದಲ್ಲಿ ಕರ್ಕೊಳ್ಳೋಣ. ತುಪ್ಪ ಹಾಕ್ತೀನಿ, 2 ಟೇಬಲ್ ಸ್ಪೂನಷ್ಟು ತುಪ್ಪ. ದ್ರಾಕ್ಷಿ ಗೋಡಂಬಿ ಎಷ್ಟು ಬೇಕೋ ಅಷ್ಟು ಹಾಕೋದು. ರೆಡ್ಡಿಶ್ ಬರೋದನ್ನು ಫ್ರೈ ಮಾಡಬೇಕು. ಅದೇ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಅಂದರೆ ಸೀರೋಗೋದು ಬೇಡ, ಸ್ವಲ್ಪ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಇಷ್ಟು ಆಗಿದೆ. ಈಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಸ್ವಲ್ಪ ಸಕ್ಕರೆ ಹಾಕಿ ಕಾಸ್ಕೊಂಬಿಡಬೇಕು. ಹಾಲು ಕಾದಿದೆ ನೋಡಿ. ಈ ಕಾದಿರೋ ಹಾಲಿಗೆ ನಾವು ಬೇಯಿಸ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಹಾಲಲ್ಲಿ ಸಕ್ಕರೆ ಹಾಕಿ ಕಾಸ್ಕೊಂಬಿಟ್ಟಿದ್ದೀನಿ. ಸಕ್ಕರೆ ಹಾಕಿದ್ದೀನಿ. ಈಗ ಸ್ವಲ್ಪ ನೋಡಿ ಬಾದಾಮ್ ಪೌಡ್ರು 2 ಟೇಬಲ್ ಸ್ಪೂನ್ ಇದೆ ಹಾಕಿದ್ದೀನಿ. ಒಂದು 2 ನಿಮಿಷ ಬಿಡಬೇಕು. ಈಗ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಈಗ ರೆಡಿಯಾಗಿದೆ ಶಾವಿಗೆ ಪಾಯಸ ನೋಡಿ.